ಇನ್ನು ಬಿಡದಿ ಟೌನ್ಶಿಪ್ ವಿರುದ್ಧ ಮುಂದುವರೆದಿದೆ ಬಿಡದಿ ಬಡಿದಾಟ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಎರಡನೇ ದಿನಕ್ಕೆ ಕಾಲಿಟ್ಟಿದೆ ದೋಸ್ತಿಗಳ ಪಾದಯಾತ್ರೆ. 16 ಕಿಲೋಮೀಟರ್ ಪಾದಯಾತ್ರೆಯನ್ನ ಜೆಡಿಎಸ್ ನಾಯಕರು ಮಾಡಲಿಕ್ಕಿರುವಂತದ್ದು. ಅಷ್ಟೇ ಅಲ್ಲದೆ ಜೆಡಿಎಸ್ ಪಾದಯಾತ್ರೆಯಲ್ಲಿ ರೈತರು, ಮಹಿಳೆಯರು ಕೂಡ ಭಾಗಿಯಾಗಿದ್ದಾರೆ. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರು ಎರಡನೇ ದಿನದ ಈ ಒಂದು ಪಾದಯಾತ್ರೆ ಏನಿದೆ ಅದಕ್ಕೆ ಇವತ್ತು ಚಾಲನೆಯನ್ನ ಕೂಡ ಅವರು ನೀಡಿರುವಂತದ್ದು. ಏನಿದೀಗ ಜೆಡಿಎಸ್ ನಮ್ಮ ಅಂದ್ರೆ ಈ ಬಿಡದಿ ಟೌನ್ಶಿಪ್ ಏನಿದೆ, ಸರ್ಕಾರ ಮಾಡ್ತಿರುವಂತಹ ಬಿಡದಿ ಟೌನ್ಶಿಪ್ಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಗೆ ಅಲ್ಲಿನ ರೈತರ ಪರವಾಗಿ ನಿಂತು ಹೋರಾಟವನ್ನ ಕೂಡ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ 3 ದಿನಗಳ ಪಾದಯಾತ್ರೆಯನ್ನ ಕೂಡ ಹಮ್ಮಿಕೊಂಡಿದೆ. ಅಂದ್ರೆ ಬಿಡದಿಯಿಂದ ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆಯನ್ನ ಇದೀಗ ಜೆಡಿಎಸ್ ಮಾಡ್ತಾ ಇರುವಂತದ್ದು. ಈ ಜೆಡಿಎಸ್ ನ ಪಾದಯಾತ್ರೆ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಹಾಗೆ ಮಾಜಿ ಪ್ರಧಾನಿ ದೇವೇಗೌಡರು ಈ ಒಂದು ಪಾದಯಾತ್ರೆಗೆ ಇವತ್ತು ಚಾಲನೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಪಾದಯಾತ್ರೆಯಲ್ಲಿ ಸಾಕಷ್ಟು ಜನ ರೈತರು, ಹೋರಾಟಗಾರರು, ಈ ಬಿಡದಿ ಟೌನ್ಶಿಪ್ ವಿರೋಧ ಮಾಡ್ತಾ ಇರುವಂತವರು ಎಲ್ಲರೂ ಕೂಡ ಈ ಒಂದು ಟೌನ್ಶಿಪ್ ಅಂದ್ರೆ ಈ ಒಂದು ಪಾದಯಾತ್ರೆಯಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. ಸ್ವಾಧೀನ ಪ್ರಕ್ರಿಯೆಗೆ ವಿರೋಧಿಸಿ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿರುವಂತದ್ದು. ಬಿಡದಿಯ ಸರ್ಕಲ್ ನಿಂದ ನೇರವಾಗಿ ಬೆಂಗಳೂರಿನತ್ತ ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ. ಪಾದಯಾತ್ರೆಯಲ್ಲಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಕೈಯಲ್ಲಿ ನೇಗಿಲನ್ನ ಹಿಡಿದು ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ಸರ್ ಹೇಳಿ, ಈಗ ಪಾದಯಾತ್ರೆ ಜೊತೆಗೆ ಬಿಡದಿ ಟೌನ್ಶಿಪ್ ಅನ್ನ ಮಾಡ್ತೀವಿ ಅಂತ ಹೇಳಿ ಆಕ್ರೋಶ ಎಷ್ಟರ ಮಟ್ಟಿಗೆ ಜೋರಾಗಿದೆ? ದೊಡ್ಡ ದೊಡ್ಡ ಮುಖ್ಯಮಂತ್ರಿ ಅವರ ಮಂತ್ರಿಮಂಡಲದಲ್ಲಿ ಈ ರಾಜ್ಯ ನಾವು ಈ ರಾಜ್ಯ ಜನಕ್ಕೆ ಒಂದೇ ಒಂದು ಕೇಳ್ಕೊಳ್ಳೋದು, ನಮ್ಮಂತ ರಾಜ್ಯದ ರೈತರಲ್ಲಿ ಅನ್ಯಾಯ ಮಾಡ್ತಿದೆ ಸರ್ಕಾರ. ಈ ಸರ್ಕಾರಕ್ಕೆ ಕನ್ಯಾಸ್ಪದ ರೈತರ ಮೇಲೆ ಬರಬೇಕು, ಈ ಕಾಲ ಮೇಲೆ ಬರಬೇಕು. ಕುಮಾರಸ್ವಾಮಿ ಅಂತ ರಾಜ್ಯಕ್ಕೆ ಅವಶ್ಯಕತೆ ರೈತರ ಪರವಾಗಿ ಇವತ್ತು ಅವ್ರು ಕೊಟ್ಟಿರುವಂತ ಕೊಡುಗೆ ಅಪಾರ. ಈ ರಾಜ್ಯಕ್ಕೆ ನೀರಾವರಿ ಇರ್ಬೋದು, ರೈತರಿಗೆ ಹಲವಾರು ಇದ್ ಮಾಡಿದ್ದಾರೆ. ಇವತ್ತು ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ರೈತರಿಗೆ ಸಾಲ ಮನ್ನಾ ಮಾಡಿದ್ರು. ಅಂತ ಯೋಗ್ಯತೆ ಇಲ್ಲದೆ ಇರುವಂತ ಸರ್ಕಾರ ಇವತ್ತು ರೈತರ ಜಮೀನನ್ನು ಕೊಳ್ಳೆ ಹೊಡೆಯಲಿಕ್ಕೆ ಬಂದಿದೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ರಕ್ತ ಬೇಕಾದ್ರೆ ಕೊಟ್ಟೆವು, ನಮ್ಮ ಜಾಗ ಬೀಳೆವು. ನಾವು ಅಣ್ಣ ಹೇಳಿ, ಈಗ ನಿಮ್ಮ ಪಾದಯಾತ್ರೆ ಆಕ್ರೋಶ, ಈಗ ತಲೆ ಮೇಲೆ ಭತ್ತದ ತೆನೆನ ಹೊತ್ಕೊಂಡಿದ್ದೀರಾ, ಕೈಯಲ್ಲಿ ನೇಗಿಲು ಇಟ್ಕೊಂಡಿದ್ದೀರಾ, ಸೊ ಏನು ಸೂಚಿಸುತ್ತೆ ಸರ್? ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗೆ ಕಣ್ಣಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅದು ಯಾಕೆಂದ್ರೆ ಅವ್ರು ಹಾಕೊಳ್ಳೋದು ಕೂಲಿಂಗ್ ಗ್ಲಾಸು. ಪಾಪ ಅವ್ರ ಕಣ್ ಕಾಣಲ್ಲ. ಕೂಲಿಂಗ್ ಗ್ಲಾಸ್ ಹಾಕೊಂಡು ಪಾಪ ಯಾವ್ಯಾವ ಜಾಗ ಲ್ಯಾಂಡ್ ಮಾಫಿಯಾ ಮಾಡಿ ಬಿಲ್ಡಿಂಗ್ ಕಟ್ಸಿ ಬಾಡಿಗೆ ಬಿಟ್ಕೋಬೇಕು ಅಂತ ಹೊರಟವ್ರು. ಇವತ್ತು ಅವರು ಲ್ಯಾಂಡ್ ಮಾಫಿಯಾ ಡೀಲರ್ ಮುಖ್ಯಮಂತ್ರಿ. ಇವರು ಅವ್ರ ಸಹೋದ್ಯೋಗಿಗಳು ಮಂತ್ರಿಗಳೆಲ್ಲ ಬ್ರೋಕರ್ ಮಂತ್ರಿಗಳು ಇವತ್ತು ರಾಜ್ಯದಲ್ಲಿ. ಇವತ್ತು ಈ ರಾಜ್ಯದಲ್ಲಿ ಏನಾದ್ರೂ ನಮ್ಮ ರೈತರಿಗೆ ಒಳ್ಳೇದಾಗಬೇಕು ಅಂದ್ರೆ ಕುಮಾರಸ್ವಾಮಿ ಅಂತ ಅವರೊಬ್ರು ಮುಖ್ಯಮಂತ್ರಿ ಆಗಬೇಕು. ಈ ಇಳಿ ವಯಸ್ಸಿನಲ್ಲೂ ಸಹ ದೇವೇಗೌಡರು ಈ ರೈತರ ಪರವಾಗೋಸ್ಕರ ಇವತ್ತು ಬರ್ತಾವ್ರಿ ಈ ಪಾದಯಾತ್ರೆಗೆ. ನಾವು ಅವ್ರಿಗೆ ಸರಳ 94 ವರ್ಷ ಆದ್ರೆ ಇವತ್ತು ರೈತರಿಗೋಸ್ಕರ ಬರ್ತಾವ್ರೆ ಅಂದ್ರೆ ಯಾವುದೇ ಕಾರಣಕ್ಕೂ ಇದನ್ನ ನೆನ್ಸ್ಕೋಬೇಕು ನಾವು ರೈತರುಗಳು. ಇವತ್ತು ರಾಜ್ಯದಲ್ಲಿ ಏನ್ ಅನ್ಯಾಯ ಆಗ್ತಾ ಇದೆ ಇವತ್ತು ಈ ಸರ್ಕಾರದಿಂದ. ಈ ಸರ್ಕಾರ ಇವತ್ತು ರೈತರನ್ನ